ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನನ್ನ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿ 12:30 ಗಂಟೆಗೆ ಮೇಲೆ ಬಂದೀನಿ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ಟಡಿ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿನಿ. ಯಾಕೋ ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು ಅಂತ ಎಷ್ಟು ಅಂದ್ಕೊಂಡ್ರೂ ಕೂಡ ಆಗ್ತಾನೇ ಇಲ್ಲ. PSTR ಪೋಸ್ಟ್ ಕಡಿಮೆ ಇರೋದ್ರಿಂದ ಏನೋ ಒಂಥರ ಬೇಜಾರು. ಒಂದೊಂದು ಸರ್ತಿ HK ಭಾಗದಲ್ಲಿ ಇಷ್ಟಾದರೂ ಇದೆಯಲ್ಲ ಅಂದ್ಕೊಂಡು ಅಭ್ಯಾಸ ಕೂಡಬೇಕು ಅಂತ ಅಂದ್ಕೋತೀನಿ. ಆದರೂ ಏನೋ ಒಂಥರ ಬೇಜಾರು. TETಗೆ ಯಾವ ರೀತಿ ನಾನು ಓದ್ಕೊಳ್ಳೋಕೆ ಯಾವ ರೀತಿ ಹುರುಪಿನಿಂದ ಕೂಡ್ತಿದ್ದೆ, ತುಂಬ ಉತ್ಸಾಹದಿಂದ ಕೂಡ್ತಿದ್ದೆ. ಬಟ್ ಈಗ ಆ ರೀತಿ ಆಗಕತ್ತಿಲ್ಲ. ಆದರೂ ಫೋಕಸ್ ಮಾಡಲೇಬೇಕು. ಇದು ಮಹತ್ವವಾದಂತಹ ಹೆಜ್ಜೆ ಇದು ನಂದು. ಅದಕ್ಕೋಸ್ಕರ ನಾನು ಸ್ಟಡಿ ಮಾಡಲೇಬೇಕು ಅಂತಂದು ಇವತ್ತು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ, ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಓದೋದಕ್ಕೆ ಪ್ರಾರಂಭ ಮಾಡ್ತೀನಿ. ನೀವು ಎಲ್ಲರೂ ಕೂಡ ಸ್ಟಡಿ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ ಅಂತ ಅಂದ್ಕೋತೀನಿ. GPT ಅವ್ರಿಗೆ ತುಂಬಾ ದೊಡ್ಡ ಅವಕಾಶಗಳಿವೆ. ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಚೆನ್ನಾಗಿ ಓದ್ರಿ ಮತ್ತು ರೈಟಿಂಗ್ ಫಾಸ್ಟ್ ಮಾಡ್ಕೋರಿ. ಹ್ಯಾಂಡ್ ರೈಟಿಂಗ್ ನೀಟಾಗಿ ಇರಲಿ. ಹೆಚ್ಚು ಪಾಯಿಂಟ್ಸ್ಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ಸೈನ್ಸ್ ಆಗಿರಲಿ ಅಥವಾ ಸೋಷಿಯಲ್ ಸೈನ್ಸ್ ಆಗಿರಲಿ. ಕೆಲವೊಂದಿಷ್ಟು ಜನದ್ದು ಸೋಷಿಯಲ್ ಟೀಚರ್ಗೆ ಅಪಾಯಿಂಟ್ಮೆಂಟ್ ಆಗೋಕ್ಕೆ ನೀವು ಪ್ರಯತ್ನ ಪಡಾಕ್ತೀರಿ. ಕೆಲವೊಂದಿಷ್ಟು ಜನ ಸೈನ್ಸ್ ಟೀಚರ್ ಆಗೋದಕ್ಕೆ, ಕೆಲವೊಂದಿಷ್ಟು ಜನ ಮ್ಯಾಥ್ಸ್ ಟೀಚರ್ ಆಗೋದಕ್ಕೆ. ಎಲ್ಲರೂ ಕೂಡ ಪಾಯಿಂಟ್ಸ್ಗಳಿಗೆ ಹೆಚ್ಚು ಫೋಕಸ್ ಮಾಡಿರಿ. ರೈಟಿಂಗಲ್ಲಿ ಹೆಚ್ಚು ಬರೆಯೋದು ತೆಗೀರಿ ಪಾಯಿಂಟ್ಸ್ಗಳನ್ನು. ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಫುಲ್ ನೆನಪಿರ್ತಾವೆ. ಮತ್ತು ಒಂದು ಕ್ಲಾಸ್ ಬಗ್ಗೆ ಹೆಚ್ಚು ಒಂದೇ ಅಧ್ಯಾಯದ ಬಗ್ಗೆ ಹೆಚ್ಚು ಒಂದು 3 to 4 ಟೈಮ್ಸ್ ಆದ್ರೂ ಅದೇ ಅಧ್ಯಾಯದ ಬಗ್ಗೆ ಕೇಳ್ತಾ ಇರಿ. ನೀವು ಕೆಲಸ ಮಾಡ್ಬೇಕಾದ್ರೆ ಅಧ್ಯಾಯದ ಬಗ್ಗೆ ಕೇಳ್ಕೊತಾ ಇದ್ರಿ ಅಂತಂದ್ರೆ ಬರೆಯೋ ಟೈಮಲ್ಲಿ ಅವರು ಆಡಿದಂತಹ ಮಾತುಗಳು, ಅವರ ವರ್ಡ್ಸ್ಗಳು ನಮ್ಗೆ ಜ್ಞಾಪಕಕ್ಕೆ ಬರ್ತಾವೆ. ಅದಕ್ಕೋಸ್ಕರ ಇದು ನಾನು ಟ್ರಿಕ್ ಅಂತಲೇ ಹೇಳ್ಬೋದು. ಬಹಳಷ್ಟು ಸರಿ ನನಗೆ ಇದೇ ರೀತಿಯಾಗಿ TET ಪೇಪರಲ್ಲಿ ತುಂಬಾ ಹೆಲ್ಪ್ ಆಗೈತಿ. ಈ ರೀತಿ ಅಡುಗೆ ಮಾಡ್ತಾ ಅಥವಾ ಕೆಲಸ ಮಾಡ್ತಾ ನಾನು ವಿಡಿಯೋಸ್ಗಳನ್ನು ಕೇಳೋದ್ರಿಂದ ಅವ್ರ ವರ್ಡ್ಸ್ಗಳು ಕಿವಿಯಲ್ಲಿ ಬಂದು ಆ ಎಕ್ಸಾಮ್ ಟೈಮಲ್ಲಿ ಕಿವಿಯಲ್ಲಿ ಬಂದು ಹೇಳ್ದಂಗೆ ಆಗ್ತಿತ್ತು ಆನ್ಸರ್. ಆ ರೀತಿಯಾಗಿ ಹೆಚ್ಚು ಕೇಳೋದ್ರಿಂದ ತುಂಬಾ ಉಪಯುಕ್ತ ಐತಿ. ಮತ್ತು ಇನ್ನು TETಗಿಂತಲೂ ಇದು ದೊಡ್ಡದಾದಂಥ ಹೆಜ್ಜೆ. ನೀವು ರೈಟಿಂಗಲ್ಲಿ ಬರೀಬೇಕು. PSTRದವರು ಕೂಡ ಇದೇ ರೀತಿಯಾಗಿ ನೀವು ಹೆಚ್ಚು ಒಂದೇ ಅಧ್ಯಾಯದ ಬಗ್ಗೆ ಹೆಚ್ಚು ಟೈಮ್ ಕೇಳ್ಕೊತಾ ಇರಿ. ಅಟ್ಲೀಸ್ಟ್ ಎಕ್ಸಾಮ್ ಬರೋ ತನಕ 3 to 4 ಟೈಮ್ಸ್ ಆದರೂ ನಾವು ಕೇಳಿರಬೇಕು. ಈಗ ನಾನು ಫಸ್ಟಿಗೆ ಕಂಪ್ಯೂಟ್ರ್ ತೊಗೊಂಡಿನಿ. ಕಂಪ್ಯೂಟ್ರ್ ಇದನ್ನು ಒಂದು ಅರ್ಧ ಓದಿದ್ದೆ. ಬುಕ್ಕ ಪೂರ್ತಿ ಓದೋಕ್ಕಾಗಿರಲಿಲ್ಲ. ವಿಡಿಯೋಸ್ಗಳನ್ನೆಲ್ಲ ಕೇಳಿದ್ದೆ MG ಅಕಾಡೆಮಿಯಲ್ಲಿ. ಬಟ್ ಈಗ ಮತ್ತೆ ಸ್ಟಾರ್ಟಿಂಗಿಂದ ಫಸ್ಟ್ ಹಿಡಿದು ಸ್ಟಾರ್ಟ್ ಮಾಡೀನಿ. ಇದು ಬುಕ್ಸ್ ಬೇರೆಯವ್ರ ಹತ್ರ ಇಸ್ಕೊಂಡಿದ್ದೆ ಅಂತ ನಿಮಗೆ ಹೇಳೀನಿ. ಅದನ್ನು ರಿಟರ್ನ್ ಕೊಡಬೇಕಾಗಿತ್ತು. ಯಾಕಂದರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಪ್ರಾರಂಭ ಆಗಿರೋದ್ರಿಂದ ಅವ್ರಿಗೂ ಕೂಡ ಓದಕ್ಕೆ ಬೇಕಂದ್ರು. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳೋಣ. ನಾನು ಜಸ್ಟ್ ಓದಿ ಇಟ್ಟಿದ್ದೆ. ಇದನ್ನು ಪಾಯಿಂಟ್ಸ್ಗಳನ್ನ ಮಾಡ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಓದ್ತಾನೆ ಪಾಯಿಂಟ್ಸ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡೀನಿ. ಒಂದು ವಾರ ಟೈಮ್ ತೊಗೊಂಡಿನಿ. ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಸ್ವಲ್ಪ ಟೈಮ್ ಅವರಿಗೆ ಕೊಟ್ಟು ಆಮೇಲೆ ಮತ್ತೊಂದು ವಾರ ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿಕೊಂಡು ಓದ್ಕೋಬೇಕು ಅಂತ ಮಾಡೀನಿ. ಈಗ ಫಸ್ಟ್ ಇದು ಬುಕ್ ಅಂತೂ ತುಂಬಾ ಯೂಸ್ಫುಲ್ ಐತಿ. ಕಂಪ್ಯೂಟರ್ ಸಾಕ್ಷರತೆ ಅಂಥೇಳಿ. ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ತೊಗೋಬೋದು. MG ಅಕಾಡೆಮಿಯಲ್ಲಿ ಸುನಿಲ್ ಚೌಹಾಣ್ ಸರ್ ಏನು ಹೇಳಲ್ಲ ಟಾಪಿಕ್ಸ್, ಆ ಎಲ್ಲ ಟಾಪಿಕ್ಸ್ಗಳು ಈ ಪುಸ್ತಕದಲ್ಲಿ ಕವರ್ ಆಗ್ಯಾವು. ಮತ್ತು ಲಾಸ್ಟಲ್ಲಿ ಕ್ವೆಶನ್ಸ್ಗಳು ಕೂಡ ಅದಾವು. ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತಹ ಕ್ವೆಶನ್ಸ್ಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆದಂತಹ ಪುಸ್ತಕ ಅಂತ ಹೇಳ್ಬೋದು. ಈಗ ಮೊದಲನೇ ಪಾಠದಲ್ಲಿ ಕಂಪ್ಯೂಟರ್ ಅಂದ್ರೇನು, ಕಂಪ್ಯೂಟರ್ ಗಣಕಯಂತ್ರ ಮತ್ತು ಕಂಪ್ಯೂಟರ್ ಅಂಥೇಳಿ ಇಂಗ್ಲೀಷ್ ಭಾಷೆಯಲ್ಲಿ ಕರಿತೀವಿ. ಮತ್ತು ಲ್ಯಾಟಿನ್ ಭಾಷೆಯಲ್ಲಿ ಕಂಪ್ಯೂಟೇರಿಯಾ ಅಂತ ಕರಿತೀವಿ. ಅದೇ ರೀತಿ ಕ್ಯಾಲ್ಕುಲೇಟ್ ಅಂತ ಅರ್ಥ ಕಂಪ್ಯೂಟರ್ ಅಂಥೇಳಿ. ಈ ರೀತಿಯಾಗಿ ಸಣ್ಣ ಕೀವರ್ಡ್ಸ್ಗಳನ್ನು ನಾನು ಬರ್ಕೊಂಡಿನಿ. ಜಾಸ್ತಿ ಡಿಟೇಲಾಗಿ ಬರ್ಕೊಂಡಿಲ್ಲ. ಮತ್ತು ಕಂಪ್ಯೂಟರ್ನ ಗುಣಲಕ್ಷಣಗಳು, ಸಾಮರ್ಥ್ಯಗಳ ಬಗ್ಗೆ ಬರ್ಕೊಂಡಿನಿ. ಬೈನರಿ ನಂಬರ್ಸ್ ಆಗಿರ್ಬೋದು, ಮತ್ತು ಬಿಟ್, ಬೈಟ್,
ಇವೆಲ್ಲ ನಾನು ನೀಟಾಗಿ ಬರ್ಕೊಂಡಿನಿ. ಕಿಲೋಬೈಟ್ಸ್, ಗೀಗಾಬೈಟ್ಸ್ ಇದೆಲ್ಲರ ಬಗ್ಗೆ ಎಲ್ಲ ಡೀಟೇಲಾಗಿ ಬರ್ಕೊಂಡಿಲ್ಲ, ಜಸ್ಟ್ ಹೈಲೈಟಾಗಿ ಪಾಯಿಂಟ್ಸ್ಗಳನ್ನ ಬರ್ಕೊಂಡಿನಿ. ಅದ್ರ ಮೇಲೆ ನಾವು ನೆನಪು ಮಾಡಿಕೊಂಡು, ಇಲ್ಲಿ ನಂದು ಕಂಪ್ಯೂಟರ್ ಯಾವುದೇ ರೀತಿಯಾದಂತಹ ಡೀಟೇಲ್ಸ್ ಆಗಿ ಬರೆಯೋದಿರಂಗಿಲ್ಲ. PSTRಗಾಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಜಸ್ಟ್ ನಾವು MCQಸ್ಗಳನ್ನು ಬಿಡಿಸ್ಬೇಕಾಗ್ತೈತಿ. ನಾವು ಮೇನ್ ಪಾಯಿಂಟ್ಸ್ಗಳನ್ನು ಬರ್ಕೊಂಡ್ರೆ ಸಾಕು, ಡೀಟೇಲಾಗಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಲಾಸ್ಟ್ ಒಂದು ಮೋಟಿವೇಶನ್ ವಿಡಿಯೋ ಹಾಕಿ ಒಂದು ವಾರ ಆಗಿರ್ಬೋದು ಅಂದ್ಕೋತೀನಿ. ಅದನ್ನು ಹಾಕಿದಾದ್ಮೇಲೆ ಯಾಕೋ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು. GPT ಪೋಸ್ಟ್ಗಳು ಜಾಸ್ತಿ ಆಗ್ಯಾವ, ಬಟ್ PSTR ಆಸ್ಪಿರೆಂಟ್ಸ್ ತುಂಬಾ ಜನ ಅದಾರ, ಕಾಯ್ಕೋತ ಕುಂತಾರ 10-11 ವರ್ಷದಿಂದ. ಮತ್ತು ನಾವು ಕೂಡ ಗೃಹಿಣಿಯಾಗಿ TET ಕೂಡ 3-4 ಸರ್ತಿ ಎಕ್ಸಾಮ್ಗಳನ್ನು ಬರೆದು ಪ್ರತಿಯೊಂದು ಎಕ್ಸಾಮ್ನಲ್ಲೂ ಹೆಚ್ಚು ಮಾರ್ಕ್ಸನ್ನು ತಗೊಂಡು ಹೆಚ್ಚು ಮನೆ ಕೆಲಸದೊಂದಿಗೆ ಓದಿ ಈ ರೀತಿ ನಾವು ಹೆಚ್ಚು ಪ್ರಯತ್ನ ಪಡ್ತಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಳ್ಳೆಯ ರಿಸಲ್ಟ್ ಇಲ್ಲಲ್ಲಪ್ಪ ಅಂಥೇಳಿ ತುಂಬಾ ಬೇಜಾರು ಆಗತ್ತಿತ್ತು. ಬಟ್ ಇರುವಂತಹ ಅವಕಾಶವನ್ನು ಕಳ್ಕೊಂಡ್ವಿ ಅಂತಂದ್ರೆ ಮುಂದೆ ಅದು ಸಿಗೋದು ಕೂಡ ತುಂಬ ಕಷ್ಟ ಆಗಿಬಿಡ್ತೈತಿ. ಯಾಕಂದರೆ ಇನ್ನು ಏಜ್ ಮತ್ತು ಬರೋದಿಲ್ಲ. ಈಗ ಏಜ್ ಮುಗಿಯೋದ್ರೊಳಗೆ ನಾವು ಎಷ್ಟಾಗುತ್ತೋ ಅಷ್ಟು ಸಾಧನೆ ಮಾಡಬೇಕು, ಅಥವಾ ಎಷ್ಟಾಗುತ್ತೋ ಅಷ್ಟು ಓದಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಆ ರೀತಿ ನಾನೇ ಮತ್ತೆ ಮನಸ್ಸಿನಲ್ಲಿ ಅಂದ್ಕೊಂಡು ಮತ್ತೆ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡೀನಿ. 1-2 ದಿವಸ ಆಯಿತು ಮತ್ತೆ ಸ್ಟಾರ್ಟ್ ಮಾಡಿ, ಬಟ್ ವಿಡಿಯೋ ಮಾಡಿರಲಿಲ್ಲ. ಇವತ್ತಿಂದ ಮತ್ತೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೀನಿ. ಮತ್ತು ನಿಮಗೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ವೆಯ್ಟ್ ಲಾಸ್ಗೋಸ್ಕರ ನಾನು ವಾಕಿಂಗ್ ಮತ್ತು ಎಕ್ಸಸೈಸ್ ಮಾಡಾಕ್ತೀನಿ ಅಂಥೇಳಿ. ಅದ್ರ ಬಗ್ಗೆ ಯಾವ ಆ್ಯಪ್ ಯೂಸ್ ಮಾಡಾಕ್ತೀನಿ ಅಂತ ಹೇಳಿದ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತೀನಿ ಹಾಕ್ಲಕ್ಕ. ಮತ್ತು ವಾಕಿಂಗ್ ಮಾಡ್ತಾನೆ ನಾನು ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ. ರಿಪೀಟೆಡ್ ಅಂದರೆ ಈ ರಿವಿಷನ್ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ. ಸೈಕಾಲಜಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. ಬಟ್ ಇಂಗ್ಲೀಷ್, ಮ್ಯಾಥ್ಸ್ ಇವೆಲ್ಲ ನಾವು ಕುಂತು ಕೇಳಬೇಕು, ಯಾಕಂದ್ರೆ ಮ್ಯಾಥ್ಸ್ ಬಿಡಿಸೋದು ಇರ್ತೈತಿ. ಅದಕ್ಕೋಸ್ಕರ ನಾನು ಸೈಕಾಲಜಿ ಮತ್ತು ಸೈನ್ಸ್ ಕ್ಲಾಸ್ಗಳನ್ನು ವಾಕಿಂಗ್ ಮಾಡ್ತಾ ಮತ್ತು ಕೆಲಸ ಮಾಡ್ತಾ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ ರಿವಿಷನ್ಗೋಸ್ಕರ. ಒಂದು ಪಾಠ ಕಂಪ್ಯೂಟರ್ ಮುಗಿಸಿ ನಾನೀಗ ನನ್ನ ಮಗಳದ್ದು ಒಂದು ಪುಸ್ತಕ ಇತ್ತು, ಜನರಲ್ ನಾಲೆಜ್, ಅದನ್ನು ಸ್ವಲ್ಪ ಓದ್ಕೊಂಡೆ. ಅದಾದಮೇಲೆ ನಾನೀಗ ಓದಾಗ್ತಿದ್ದು ಇಂಗ್ಲೀಷ್ ತಗೊಂಡಿನಿ. ಇಂಗ್ಲೀಷ್ಗಾಗಿ ನಾನು ಸಾಧನಾ ಅಕಾಡೆಮಿಯಲ್ಲಿ ಒಂದು ವಿಡಿಯೋವನ್ನು ಬಹಳಷ್ಟು ಸರ್ತಿ ಶೇರ್ ಮಾಡೀನಿ ಅವ್ರದ್ದು. ನೋಡ್ಬೋದು ನೀವು. ಇನ್ನೂ ಬೇಕಿದ್ರೆ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಲಿಂಕ್ ಕೇಳಾಗ್ತಿದ್ರಿ, ಅದು ನಾನು ಹೊಸ ಮೊಬೈಲ್ ತೊಗೊಂಡಿರೋದ್ರಿಂದ ಇನ್ನೂ ಸೆಟಪ್ ಮಾಡ್ಕೊಂಡಿಲ್ಲ. ತುಂಬಾ ಕೆಲಸಗಳು ಪೆಂಡಿಂಗ್ ಅದಾವು. ಮೊಬೈಲ್ ಕೆಟ್ಟೋಗಿರೋದ್ರಿಂದ 1.5 ತಿಂಗಳ ಕಾಲ ಯಾವುದೇ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ. ಈಗ ಮತ್ತು ತವ್ರ ಮನೆಗೆ ಹೋಗಿ ಬಂದಮೇಲೆ ಎಷ್ಟೋ ವಿಡಿಯೋಸ್ಗಳನ್ನು, ತವ್ರ ಮನೆಯದು ವಿಡಿಯೋಸ್ಗಳನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಟ್ರಿಪ್ ವಿಡಿಯೋಗಳನ್ನು ಹಾಕಬೇಕು ಅಂದ್ಕೊಂಡಿದ್ದೆ. ಯಾವ ವಿಡಿಯೋಗಳನ್ನು ಕೂಡ ಹಾಕೋಕ್ಕಾಗಲಿಲ್ಲ. ಆದಷ್ಟು ಪ್ರಯತ್ನ ಮಾಡ್ತೀನಿ ಹಾಕೋದಕ್ಕೆ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಆ ವಿಡಿಯೋಸ್ಗಳನ್ನು ನೋಡ್ಬೋದು. ಮತ್ತು ಈ ನನ್ನ ಎಲ್ಲ ವಿಡಿಯೋಸ್ಗಳು ಗೃಹಿಣಿಯರಿಗೆ ಮೋಟಿವೇಶನ್ ಆಗ್ತಾವಂತ ತಿಳ್ಕೊಂಡು ಒಂದೇನೋ ಪಾಸಿಟಿವ್ ಎನರ್ಜಿಯಿಂದ ನಾನು ಮತ್ತೆ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡೀನಿ. ಈ ವಿಡಿಯೋಸ್ಗಳಿಂದ ಏನಾದರೂ ಹೆಲ್ಪ್ ಆಗಿತ್ತು ಅಥವಾ ಮೋಟಿವೇಶನ್ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲ ಕಮೆಂಟ್ಸ್ಗಳಿಗೂ ಕೂಡ ರಿಪ್ಲೈ ಮಾಡಿರ್ತೀನಿ.
ಕೆಲವೊಂದಿಷ್ಟು ನನಗೆ ಗೊತ್ತಿಲ್ಲದೆ ಇರೋದನ್ನು ವಿಷಯಗಳಿತ್ತು ಅಂದ್ರೆ ಅಲ್ಲಿ ಓದಿ ಅಷ್ಟೇ ಸುಮ್ಮನೆ ಇರ್ತೀನಿ. ಗೊತ್ತಾದಮೇಲೆ ಅದಕ್ಕೂ ಕೂಡ ರಿಪ್ಲೈ ಮಾಡಿರ್ತೀನಿ. ಅದ್ರ ಬಗ್ಗೆ ನೀವೇನಾದರೂ ಕಮೆಂಟ್ ಮಾಡಿದ್ರಿ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಕೂಡ ಪ್ರಯತ್ನ ಪಡ್ತಿರ್ತೀನಿ. ತಿಳ್ಕೊಂಡು ನಿಮಗೆ ರಿಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಒಂದೊಂದು ಸಮಸ್ಯೆಗಳಿಗೆ ಏನೂ ಹೇಳೋಕ್ಕೆ ಬರಲ್ಲ. ಆ ಸಮಸ್ಯೆಯನ್ನು ನಾನು ಕೂಡ ಅನುಭವಿಸ್ತಿರ್ತೀನಿ. ಅಂಥ ಸಮಸ್ಯೆಗಳಿಗೆ ರಿಪ್ಲೈ ಮಾಡದೆ ಹಾಗೆ ಸುಮ್ಮನಿದ್ಬಿಡ್ತೀನಿ. ಈಗ ನಾನು ಇಂಗ್ಲೀಷಲ್ಲಿ ಕ್ವೆಶನ್ ಟ್ಯಾಗ್ ಟಾಪಿಕನ್ನು ತಗೊಂಡೀನಿ. ಇದು ಮೊದಲನೇದು ಟಾಪಿಕ್ ಆಗಿದ್ದು. ಇವತ್ತಿಂದ ಫ್ರೆಶ್ ಆಗಿ ಚಾಲು ಮಾಡಬೇಕು ಅಂಥೇಳಿ ಇದು ರಿವಿಷನ್. ಇದು ಮೊದಲೆಲ್ಲ ಓದಿವಿ, TETಗೆ ಓದಿವಿ, ಆಮೇಲೆ PSTR ಪೋಸ್ಟ್ ಇನ್ನೇನು ಕರೆದೇ ಬಿಡ್ತಾರೆ ಅನ್ನುವಷ್ಟು ಭರದಲ್ಲಿ ಓದ್ತಾ ಇದ್ವಿ ಎಲ್ಲರೂ ಕೂಡ. ಕಂಪ್ಯೂಟರ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮತ್ತು ಮ್ಯಾಥ್ಸ್ ಕ್ಲಾಸ್ಗಳನ್ನು ಕೇಳೋದಾಗಿರ್ಬೋದು, ಸೈನ್ಸ್ ಓದೋದಾಗಿರ್ಬೋದು, ಎಲ್ಲ ಫಾಸ್ಟಾಗಿ ನಡೀತಿತ್ತು. ಬಟ್ ನಡುವೆ ಏನೋ ಸರ್ಕಾರದ ನಿಲುವುಗಳಿಂದ ಮತ್ತೆ ಸ್ಟಾಪ್ ಆಗ್ತಾನೆ ಹೋಯಿತು. ಯಾವುದೇ ಕಾಲ್ಫಾರ್ಮ್ ಆಗಲಿಲ್ಲ. ತುಂಬಾ ಬೇಜಾರಾಗ್ತೈತಿ ಒಂದೊಂದು ಸರ್ತಿ ನೆನೆಸ್ಕೊಂಡ್ರೆ. ಇಷ್ಟು ಓದಾಕತ್ತೀವಿ ಅಂದ್ರೂ ಯಾವುದೇ ಪಾಸಿಟಿವ್ ರಿಸಲ್ಟ್ ಇಲ್ಲದಪ್ಪ ಅಂಥೇಳಿ. ಆದ್ರೂ ಯಾವುದೋ ಒಂದು ಮೂಲೆಯಲ್ಲಿ ನಾವು ನಮ್ಮನ್ನು ನಾವೇ ಹುರಿದುಂಬಿಸ್ಕೊಂಡು ಪಾಸಿಟಿವ್ ಎನರ್ಜಿಯನ್ನು ತಗೋಬೇಕಾಗ್ತೈತಿ. ಯಾಕಂದ್ರೆ ನಮ್ಮ ಕನಸು ನನಸಾಗಬೇಕು ಅಂತಂದ್ರೆ ನಾವು ಪಾಸಿಟಿವ್ ಆಗಿ ತೊಗೊಂಡು ಮತ್ತೆ ಅಭ್ಯಾಸಕ್ಕೆ ಕೂಡ್ರಿ ಎಲ್ಲರೂ. ಯಾವುದೇ ರೀತಿಯಾದಂಥ ಹಳೆ ಮಾಡ್ಕೋಬೇಡ್ರಿ. ನಮಗಾಗಿ ಒಂದು ಪೋಸ್ಟ್ ಐತಿ ಅಂದ್ಕೊಂಡೇ ಓದ್ತಾ ಕುಣಿದ್ರೂ ಮತ್ತು ಆದಷ್ಟು ಎಲ್ಲರೂ ಕೂಡ ಹೆಚ್ಚು ಓದೋದಕ್ಕೆ ಪ್ರಯತ್ನ ಮಾಡಿರಿ. GPT ಅವ್ರಿಗಂತೂ ಹೆಚ್ಚು ಓದಬೇಕು. ದಿನದಲ್ಲಿ 5-6 ತಾಸಾದ್ರೂ ನೀವು ಅಭ್ಯಾಸಕ್ಕೆ ಕೂಡಲೇಬೇಕು. ಎಲ್ಲ ವಿಷಯಗಳನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರಿ. ರಿಟರ್ನ್ ಯಾವುದೈತಿ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ರಿ. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ನನ್ನ ಮೋಟಿವೇಶನ್ ಮಾತುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು. ಮತ್ತು ನೀವು ರೀಸೆಂಟಾಗಿ ಆ ಕಡೆ ಈ ಕಡೆ ಚಾನಲ್ಗಳಲ್ಲಿ ಕೇಳಿರ್ಬೋದು, ಮೊದಲೆಲ್ಲ BA ಕಂಪಲ್ಸರಿಯನ್ನು ಹಾಕ್ತಿದ್ರು PSTRದವ್ರಿಗೆ. ಬಟ್ ಈಗೇನು ಕಂಪಲ್ಸರಿ ಇಲ್ಲ. PSTRದವ್ರಿಗೆ DED ಪ್ಲಸ್ ಪೇಪರ್ 1 ಆಗಿದ್ದರೆ ಸಾಕು ಅಂಥೇಳಿ ಹೇಳ್ಯಾರ. PUC DED ಪ್ಲಸ್ ಪೇಪರ್ 1 ಆಗಿರಬೇಕು. ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಎನರ್ಜಿ ತಗೊಂಡು ಓದೋದಕ್ಕೆ ಪ್ರಾರಂಭ ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ.